ಸಿಲಿಂಡರ್ನ ಬಗ್ಗೆ ಕಳೆದ 3-4 ದಿನಗಳಿಂದನೂ ಬರೀ ನ್ಯೂಸ್ ಪೇಪರ್ಗಳಲ್ಲಿ ವಾಟ್ಸಪ್ಗಳಲ್ಲಿ ಅವ್ರ ಬಾಯಿಂದ ಬಾಯಿಗೆ ಹೋಗಿ ಇಲ್ಲದೊಂದು ಬ್ರಹ್ಮಾಂಡವಾದಂಥ ಸುಳ್ಳುಗಳು ನಾವು ಕೇಳ್ತಾ ಇದ್ದೀವಿ. ಇಷ್ಟೆಲ್ಲ ಅದರ ನಡುವೆ ಈಗ ತಾನೇ ನಮಗೆ ಒಂದು ಉತ್ತಮವಾದಂಥ ಭರವಸೆ ಸಿಕ್ಕಿದೆ. ಯಾಕಂದರೆ ಮೋದಿ ಅಂದರೆ ಭರವಸೆ ನಮಗೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಹಿಂದೆ ಭಾಳಷ್ಟು ಕಷ್ಟ ಇತ್ತು. ಒಂದು ಸಿಲಿಂಡರ್ ಬರ್ಬೇಕಾದ್ರೆ ಒಂದು ತಿಂಗಳು ಕಾಯಬೇಕಾಗ್ತಿತ್ತು. ಆ ತಿಂಗಳ ಸಿಲಿಂಡರ್ ಮುಗಿಯೋದ್ರೊಳಗಾಗಿ ತಿರ್ಗಾ ಹಚ್ಚಿದ್ರೆ ಮತ್ತೊಂದು ತಿಂಗಳು ಕಟ್ಟಿಗೆಗೆ ಹೋಗ್ಬೇಕಾದಂಥ ಒಂದು ಕಾಲ ಇತ್ತು. ಈಗ ಕೂಡ ಕೆಲವೊಂದು ಸಂದರ್ಭಾನುಸಾರವಾಗಿ ಒಂದು ಪರಿಸ್ಥಿತಿ ಬಂದಿದೆ, ಆದರೂ ಕೂಡ ತೊಂದರೆ ಇಲ್ಲ. ಇವತ್ತಿನ ದಿನ ಕಾಳಸಂತೆಯಲ್ಲಿ ನಿಜವಾಗ್ಲೂ ಅದೊಂದು ಮಾಫಿಯಾ ರೆಡಿ ಆಗ್ತದೆ. ಇಲ್ಲದೊಂದು ಬೇಡವಾದ ವಿಷಯಗಳನ್ನು ಹಬ್ಬಿಸಿ ಸ್ಟಾಕ್ ಇಲ್ಲ, ಕಡಿಮೆ ಆಗಿದೆ ಅಂತಕ್ಕಂಥದ್ದು. ಗ್ರಾಹಕರು ಏನು ಮಾಡ್ತಾರೆ, ಭಯ ಬಿದ್ದುಬಿಟ್ಟು ಡಬಲ್ ಗ್ಯಾಸ್ಗಳನ್ನು ಬುಕ್ ಮಾಡ್ತಕ್ಕಂಥ ಕೆಲಸ ಇವತ್ತು ಆಗ್ತಾಯಿದೆ. ಇವತ್ತಿನ ದಿನ ಎಂಥ ಒಂದು ಪರಿಸ್ಥಿತಿ ಬಂದರೂ ಕೂಡ ನಮಗೆ ಇವತ್ತು ನಮ್ಮ ಕೇಂದ್ರ ಸಚಿವೆಯಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಮೇಡಮ್ ಕೂಡ ಇವತ್ತು ಪತ್ರ ಬರೆದಿದ್ದಾರೆ ಮತ್ತು ನಮ್ಮ ಪ್ರಧಾನಿಯರು ಕೂಡ ಅಭಯಹಸ್ತ ಕೊಟ್ಟಿದ್ದಾರೆ. ಅವೆಲ್ಲದರ ಮಧ್ಯೆ ಕೂಡ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪ ಸರ್ ಅವರು ಕೂಡ ಒಂದು ಉತ್ತಮವಾದಂಥ ಒಂದು ಮೆಸೇಜನ್ನು ಇವತ್ತು ಕೊಟ್ಟಿದ್ದಾರೆ. ಅವರಿಗೆ ಈ ಮೂಲಕ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ನಾವು ಸುಲಭವಾಗಿ ಒಂದು ತಿಂಗಳಲ್ಲಿ ಅಡುಗೆ ಮಾಡಬೇಕಾದ್ರೆ ಒಂದು ಉಪಾಯ ಇದೆ. ಇವಾಗ ಚಪಾತಿ ಮಾಡಬೇಕಾಯ್ತು, ರೊಟ್ಟಿ ಮಾಡಬೇಕಾಯ್ತು, ಏನಾರು ಮಾಡಬೇಕಾಯ್ತು ಅಂದರೆ ಅದನ್ನು ಬಳಸೋದು ಬಿಡಬೇಕು. ಕುಕ್ಕರ್ ಅಂತೂ ಅನ್ನ ಸಾರಿಗೆ ನಮ್ಮಲ್ಲೇ ಉಳಿತಾಯ ನಾವು ಹೇಗೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಮ್ಮ ಬುದ್ಧಿವಂತಿಕೆ ಮೇಲೆ ಹೋಗ್ತದೆ. ಆದ್ರೂ ಒಂದು ತಿಂಗಳಷ್ಟರಲ್ಲಿಗೆ ಇದು ಮತ್ತೆ ಎಲ್ಲಿಗೆ ಬರುತ್ತೆ, ಸಮಯವಾಗಿ ಸಿಗ್ತಕ್ಕಂಥ ಒಂದು ಘಟನೆ ಆಗ್ತದೆ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟು ಧನ್ಯವಾದ.